ಯಾಕೆ ಹೀಗಾಗೋಯ್ತು ಬಾನು? ರೀ, ಸಮಾಧಾನ ಮಾಡ್ಕೊಳ್ಳಿ. ಅಲ್ಲ, ಅಂಥ ದೇವತೆನ ಕೊಲೆ ಮಾಡೋ ಬುದ್ಧಿ ಯಾರಿಗ್ರಿ ಬರುತ್ತೆ? ಒಬ್ರಿಗೂ ಕೆಟ್ಟದ್ದು ಬಯಸಿದವ್ರಲ್ಲ ಅವರು, ಒಂದು ಇರುವೆಗೂ ನೋವು ಕೊಟ್ಟವ್ರಲ್ಲ ಅವರು. ಅಂಥವ್ರನ್ನ ಕೊಲೆ ಮಾಡೋ ಶತ್ರುಗಳು ಯಾರು ಇರ್ತಾರೆ? ಇಷ್ಟಕ್ಕೂ ನಿಮಗೆ ಈ ವಿಷಯನ ಹೇಳಿದ್ಯಾರು? ಯಾರೋ ಒಬ್ರು ಹೇಳಿದ್ರು. ಆ ವಿಷಯ ಹೇಳಿದರೆ ಅಂದ್ರೆ ಅದು ಸತ್ಯವಾದ ಮಾತು. ಈ ವಿಷಯ ಹೇಳೋದಕ್ಕೆ ನೀನು ಫೋನ್ ಮಾಡಿದೆ ಬಾ. ಅಷ್ಟಲ್ಲಿ ನೀನು ದೊಡ್ಡ ನನ್ನ ವಿಷಯ ಹೇಳಕ್ ಬಂದಿಯಲ್ಲ, ಅದಕ್ಕೆ ಕೋಪ ಬಂದು ನಿನ್ನ ರೇಗ್ಬಿಟ್ಟೆ ಬಾನ್. ಐ ಆಮ್ ರಿಯಲಿ ಸಾರಿ ಬಾನ್. ವಿಷಯ ನಿನಗೆ ಹೇಳಿದ್ಮೇಲೆ ನನಗೆ ಸ್ವಲ್ಪ ಸಮಾಧಾನ ಆಯ್ತು. ಇರ್ಲಿ ಬಿಡ್ರಿ, ನೀವು ಇಂಥ ವಿಷಯನ ಹೇಳ್ತೀರಾ ಅಂತ ನಾನು ನಿರೀಕ್ಷೆನೂ ಮಾಡಿರಲಿಲ್ಲ. ನೋಡಿ, ನೀವು ತುಂಬ ಯೋಚನೆ ಮಾಡಬೇಡಿ, ಎಲ್ಲದಕ್ಕೂ ಉತ್ತರ ಸಿಕ್ಕೇ ಸಿಗುತ್ತೆ, ಆಯ್ತಾ? ಬಾಬಾಜಿ ಹತ್ರ ಮಾತಾಡ್ತೀಯಾ? ಏನಂದ್ರು? ನಾನೇನು ಮಾತಾಡೋದು, ಎಲ್ಲ ಅವರೇ ಮಾತಾಡ್ಬಿಟ್ರು. ಮಾತು ಪಾಸಿಟಿವ್ ಆಗಿತ್ತು ತಾನೇ? ಇಲ್ಲ ದೊಡ್ಡಣ್ಣ, ನೆಗೆಟಿವ್ ಆಗಿತ್ತು. ನಿನಗೆ ಸರ್ಪ್ರೈಸ್ ಕೊಡೋದಕ್ಕೆ ರೇಗಿದ ಹಾಗೆ ಮಾಡಿ ನಿನ್ನ ಗಾಬರಿ ಪಡಿಸಿ ಆಮೇಲೆ ನಗ್ನಗ್ತಾ ಮಾತಾಡೋ ಪ್ಲಾನ್ ಇತ್ತೋ ಏನೋ? ಕೋಪ ಮಾಡ್ಕೊಂಡು ಹೊರಗಡೆ ಬಂದ್ಬಿಟ್ಯಾ? ದೊಡ್ಡಣ್ಣ, ನನ್ನ ಮಾತು ಪೂರ್ತಿಯಾಗಿ ಕೇಳಿಸ್ಕೊ, ವಿಷಯನೇ ಬೇರೆ ಇದೆ. ಏನದು? ನಿನ್ನ ಭಾವಾಜಿಗೆ ಅವರ ಮೊದಲನೇ ಹೆಂಡತಿ ಸಾವು ಸಹಜವಾದ ಸಾವಲ್ಲ, ಕೊಲೆ ಅನ್ನೋದು ಗೊತ್ತಾಗಿದೆ. ಏನು ಹೇಳ್ತಿದ್ಯಾ? ನಿಜ ದೊಡ್ಡಣ್ಣ, ಅದೇ ಕಾರಣಕ್ಕೆ ಅವರು ಫೋನಲ್ಲಿ ರೇಗಾಡಿದ್ದು. ನಾವೇನೋ ಸರ್ಪ್ರೈಸು ಅದು ಇದು ಅಂತ ಲೆಕ್ಕ ಹಾಕಿದ್ವಿ, ಆದರೆ ಇಂಥ ಶಾಕಿಂಗ್ ಸರ್ಪ್ರೈಸ್ ಕಾದಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾವತ್ತೋ ಕಿತ್ತೆಸದ ಪುಸ್ತಕದ ಪುಟ ಮತ್ತೆ ಅವರ ಪುಸ್ತಕದಲ್ಲಿ ಹೇಗೆ ಸೇರ್ಕೊಳ್ಳೋದಕ್ಕೆ ಸಾಧ್ಯ? ಈ ಹುಳುನ ಅವ್ರ ತಲೆಯಲ್ಲಿ ಬಿಟ್ಟಿದ್ಯಾರೋ? ಅದೇನೋ ಅವ್ರು ಸರಿಯಾಗಿ ಹೇಳಲಿಲ್ಲ, ಆದರೆ ಕೊಲೆ ಅನ್ನೋದು ಮಾತ್ರ ಅವರಿಗೆ ಕನ್ಫರ್ಮ್ ಆಗಿದೆ. ಅದೇನೋ ಸಾಕ್ಷಿ ಅಂತಿದ್ರು. ನಾನು ಅದ್ರ ಬಗ್ಗೆ ಜಾಸ್ತಿ ಕೆದಕ್ಕೆ ಕೇಳೋದಕ್ಕೆ ಹೋಗಲಿಲ್ಲ. ನನಗಂತೂ ಮಾತಾಡೋ ತ್ರಾಣನೇ ಸತ್ತು ಹೋಗಿತ್ತು. ಆದರೆ ಒಂದು ಸಮಾಧಾನ ಏನು ಅಂದರೆ, ಅವರಿಗೆ ಕೊಲೆಗಾರನ ಸುಳಿವು ಸಿಗದೆ ಇರೋದು. ಆಗಿರೋದು ಕೊಲೆನೇ ಅಂತ ಗೊತ್ತಾದ್ಮೇಲೆ ಕೊಲೆಗಾರ ಯಾರು ಅಂತ ಕಂಡು ಹಿಡ್ಕೊಳ್ಳೋದು ಕಷ್ಟ ಅಂತ ಅನ್ಕೊಂಡಿದ್ಯಾ? ಅವ್ರಿಗೆ ಬೇಕಾದಷ್ಟು ಇನ್ಫ್ಲೂಯೆನ್ಸ್ ಇದೆ, ಕೈ ಕೆಳಗೆ ಸಾವಿರಾರು ಜನ ಇದ್ದಾರೆ, ಹೇಗೋ ಕಂಡು ಹಿಡಿದು ಬಿಡ್ತಾರೆ. ಹೆದರ್ದವ್ರ ಮೇಲೆ ಹಾವು ಯಾಕೆ ಎಸಿತೀಯ ಅಣ್ಣ? ಈಟಿನ ಹೂವಿಂದ ಅಲಂಕಾರ ಮಾಡಿ ತಂದ್ಬಿಟ್ಟು ದೇಹಕ್ಕೆ ಚುಚ್ಚಿದ್ರು ಅದು ದೇಹಕ್ಕೆ ಸಾವನ್ನೇ ತರುತ್ತೆ ಹೊರತು ಸವರ್ಕೊಂಡೇನು ಹೋಗೋದಿಲ್ಲ. ಈ ವಿಷಯನೂ ಹಾಗೇನೆ. ಆಗಿರೋದು ಕೊಲೆ, ಮುಚ್ಚಿಟ್ಟಿರೋದು ಮಹಾಸತ್ಯ. ಹೊರಗೆ ಬಂದರೆ ತೊಂದರೆ ಆಗೋದು ಯಾರಿಗೆ? ನಿನ್ನನ್ನು ಹೆದರಿಸ್ತಾ ಇಲ್ಲ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನನ್ನ ತಲೆ ಎಲ್ಲ ಚಿಟ್ಟು ಹಿಡಿತಿದೆ ಅಣ್ಣ. ಈ ವಿಜಿ ಟೆನ್ಷನ್ ಕಡಿಮೆ ಆಯಿತು ಅನ್ನೋಷ್ಟರಲ್ಲಿ ಇದೇನೋ ಹೊಸ ಟೆನ್ಷನ್ ಬೇರೆ ಶುರುವಾಗ್ತಿದೆ. ಯೋಚನೆ ಮಾಡಬೇಡ ತಂಗಿ, ಎಲ್ಲದಕ್ಕೊಂದು ಪರಿಹಾರ ಇರುತ್ತೆ. ಅದನ್ನು ಸಾವಧಾನವಾಗಿ ಕೂತು ನಾವು ಆಲೋಚನೆ ಮಾಡಬೇಕು. ನಾನಿದ್ದೀನಲ್ಲ, ನನ್ನನ್ನು ನಂಬಿ ನೀನು ಧೈರ್ಯವಾಗಿ ಹೋಗಿ ನೆಮ್ಮದಿಯಿಂದ ನಿದ್ರೆ ಮಾಡು. ವಿನಾಕಾರಣ ನಿದ್ರೆ ಕೆಡಿಸ್ಕೊಂಡ್ರೆ ನಿನ್ನ ಗ್ಲಾಮರ್ ಹಾಳಾಗುತ್ತೆ. ಚಿಂತೆಯಲ್ಲಿದ್ಯಾ ಅನ್ನೋದು ನಿನ್ನ ಗಂಡನ ಗೊತ್ತಾದರೆ ಅವನು ನಿನ್ನ ಹತ್ರ ಆಡೋ ಮಾತಿನ ಗ್ರಾಮರ್ ಅದು ಬದಲಾಗೋಗ್ಬಿಡುತ್ತೆ. ಅಲ್ಲ, ಊಟ ಮಾಡಿ. ಬೇಡ, ಮನೇಲಿ ಎಲ್ಲರದು ಊಟ ಆಯ್ತು. ಊಟಕ್ಕಂತ ತಟ್ಟೆ ಮುಂದೆ ಕೂತ್ಕೊಂಡು ಕಾಯಿಸೋ ತಪ್ಪಲ್ವಾ?
ನಮ್ಮ ಮೇಡಮ್ ಬರ್ಬೇಕಾ? ಯಾಕೋಜಿ ಊಟ ಮಾಡ ನೋಡು, ನಮ್ದು ಊಟ ಆಗಿ ಜೀರ್ಣ ಆಗ್ತಾ ಬಂತು. ಮಾಡು ಊಟ ಮಾಡು, ಬಡಿಸು ಅವನಿಗೆ. ಮಾಮ, ನಾನು ಹೆಂಡತಿ ಇಲ್ಲದೆ ನನ್ನ ಹೊಟ್ಟೆಗೆ ಊಟ ಬಂದೇ ಬರ್ತಾಳೆ ಮಾಮ. ಪ್ರೀತಿ ಅಲ್ಲ ಕಣಲೆ, ನಾನು ಉಪವಾಸ ಇದ್ರೂ ಪರವಾಗಿಲ್ಲ, ಆ ವಿಜಿ ಇವತ್ತು ಒಂದು ತುತ್ತು ಅನ್ನ ತಿನ್ಬಾರ್ದು ಅನ್ನೋ ಕೆಟ್ಟ ಹಠ ಅವಳಿಗೆ. ನೋಡು, ನಾನು ಹೇಳ್ತೀನಿ ಕೇಳು, ಇವತ್ತು ನಿನ್ನ ಪಾಲಿಗೆ ಉಪವಾಸ ಫಿಕ್ಸ್. ಯಾವುದೇ ಕಾರಣಕ್ಕೂ ಅವಳು ಇಲ್ಲಿಗೆ ಬರೋದಿಲ್ಲ, 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 ಬರೋದಿಲ್ಲ. ಇಲ್ಲ ಮಗ, ಆಗ್ಲೇ ಫೋನ್ ಮಾಡಿದಾಗ ಗೀತಾಕೋಸ್ಕರ ದೇವಸ್ಥಾನ ಹತ್ರನೇ ಕಾಯ್ತಾ ಇದೀನಿ ಅಂತ ಹೇಳ್ದ. ಅವಳು ಬರಲ್ಲ, ನಮ್ ವಿಜಿ ಬಿಡಲ್ಲ. ಆ ಗೀತಾ ಇನ್ನೂ ಹಳೆ ದ್ವೇಷನೇ ಸಾಧಿಸ್ತಿದ್ದಾಳೆ. ನಮ್ ವಿಜಯ್ ಇಷ್ಟು ಬದಲಾಗಿದ್ರು ನಂಬೋಕ್ ರೆಡಿ ಇಲ್ಲ ಅವಳು. ನಂಗೊಂದು ಡೌಟ್ ಕಂಡ್ರು, ನಮ್ ವಿಜಿ ಅವ್ನ ಹಾರ್ಟ್ ನ ಕಿತ್ತು ಗೀತಾ ಕೈ ಕೊಟ್ರು ಅವ್ಳು ಲವ್ ಮಾಡಲ್ಲ ಅಂದ್ಮೇಲೆ ಇವ್ನ್ ಯಾಕೋ ಅವಳಿಂದ ಬಿದ್ದು ಸಾಯ್ತಿದ್ದಾನ ಲವ್. ಅಲ್ಲ, ಇವ್ನ್ಗಿರೋ ರೇಂಜ್ಗೆ ಹುಡುಗಿರೋ ಕ್ಯೂ ನಿಲ್ತಾರ ಕಣ್ರು. ಲವ್ ಸಿಟಿ, ನಿನ್ಗೆ ಪ್ರೀತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಕಣೋ. ಹುಡುಗಿ ಫೋನ್ ನಂಬರ್ ಇಸ್ಕೊಳೋದಲ್ಲ ಕಣೋ ಪ್ರೀತಿ ಅಂದ್ರೆ. ಆ ಪ್ರೀತಿರೋ ಹುಡುಗಿ ಚಪ್ಪಲಿ ತಗೊಂಡು ಹೊಡೆಯೋಕ್ ಬಂದಾಗ ಆ ಚಪ್ಪಲಿ ತೆಗ್ದಿರೋ ಕಾಲ್ಗೆ ಕಲ್ ಚುಚ್ಕೊಂಬಾರ್ದು ಅಂತ ಆ ಕಾಲ್ನ ಕೈಲಿ ಇಟ್ಕೊಂತ ನೋಡು ಆ ಹುಡ್ಗ, ಅದು ಕಣೋ ಮ್ಯಾಡ್ನೆಸ್ ಲವ್ ಅಂದ್ರೆ. ಸಿಕ್ದವ್ರನ್ನೆಲ್ಲ ಪ್ರೀತಿ ಮಾಡಕ್ ಆಗಲ್ಲ ಕಣೋ. ಹಣೆಯಲ್ಲಿ ಏನೇ ಬರ್ದಿರ್ಬೋದು, ಆದ್ರೆ ಹೃದಯದಲ್ಲಿ ಬರ್ಕೊಂಡಿರ್ತೀವಲ್ಲ ಆ ಹೆಸರಿನ ಹುಡುಗಿನ ಮಾತ್ರ ನಾವು ಪ್ರೀತಿ ಮಾಡಕ್ ಆಗೋದು. ಗುರು, ಅಯ್ಯೋ ನನ್ ಕಣ್ ತರಿಸಿ ದೇವ್ರು ಗುರು, ನೀನು ಆಶೀರ್ವಾದ ಮಾಡು ಗುರು, ನೀನ್ ಆಶೀರ್ವಾದ ಮಾಡು ಗುರು. ಸಿಟಿ, ಈ ಟೈಮಲ್ಲಿ ತಮಾಷೆ ಬೇಕೇನೋ? ನಮ್ ವಿಜಯ್ ಪ್ರೀತಿನ ಗೀತಾ ಒಪ್ಕೊಂಡ್ರೆ ಸರಿ, ಅದೇ ರಿಜೆಕ್ಟ್ ಮಾಡ್ಬಿಟ್ರೆ ಹುಚ್ಚ ಆಗ್ಬಿಡ್ತಾನಷ್ಟೇ. ಅದ್ಯಾಕೋ ಗೀತನ ತುಂಬಾ ಹಚ್ಕೊಂಡಿದ್ದಾನೆ. ಮುಂದೆ ಇದೆಲ್ಲ ಎಲ್ಲಿ ಕರ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಏನೇ ಎಡವಟ್ ಆಗದೆ ಇದ್ರೆ ಸಾಕಪ್ಪ. ವಿಜಿ ಕೂಡ ಕಣೆ. ಏನ್ ಹೇಳ್ತಾ ಇದ್ಯಾ? ನಮ್ ವಿಜಿಗೆ ಹಾಗಾಗಿರಕ್ ಸಾಧ್ಯನೇ ಇಲ್ಲ. ನೋ, ಯಾಕೆ ಗೀತಾ ಹೀಗ್ ಮಾಡ್ದೆ? ವಿಜಯ್ ನೀನು ಅಷ್ಟು ಪ್ರೀತಿಯಿಂದ ಕರ್ದ. ಅವ್ನು ಕರ್ದಿದ ತಕ್ಷಣ ನೀನು ಇಲ್ಲಿ ಬಂದಿದ್ದಿದ್ರೆ ನಮ್ ವಿಜಯ್ ಬದುಕ್ತಿದ್ದ ತಾನೆ. ಹೌದು ಕಣೆ ಗೀತಾ, ವಿಜಿ ನಿನ್ನ ಕರೆದಿದ್ದು 7 ಗಂಟೆಗೆ, ಆದ್ರೆ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ದು 11 ಗಂಟೆಗೆ. ನೀನೇನಾದ್ರೂ ಬಂದಿದ್ರೆ. ನೀನು ವಿಜಯ್ ಸಿಲಿಂಡರ್ ಬ್ಲಾಸ್ಟ್ ಆಗೋಕ್ಕೂ ಮುಂಚೆನೆ ಹೊರಟ್ಬಿಡ್ತಿದ್ರಿ. ಅವನಷ್ಟು ಗೋಗರಿದ್ರು ನೀನ್ ಯಾಕೆ ಬರ್ಲಿಲ್ಲ? ತಪ್ಪು ಮಾಡ್ಬಿಟ್ಟೆ ಗೀತಾ. ಅಲ್ಲ ಗೀತಾ, ಅವ್ನ ಹೆಂಡತಿಯಾಗಿ ಅಲ್ದೇ ಇದ್ರು ಒಳ್ಳೆ ಫ್ರೆಂಡ್ ಆಗಿ ಬರ್ಬೋದಿತ್ತಲ್ವ ನೀನು? ಫೋನ್ ಮಾಡಿ ಗೀತಾ ಬರಲ್ಲ, ಮನೆಗೆ ಹೋಗು ಅಂತ ಎಷ್ಟೇ ಹೇಳಿದ್ರು ಇಲ್ಲ ಗೀತಾ ಬರ್ತಾಳೆ, ಅವಳು ರೆಡಿ ಆಗಕ್ಕೆ ಹೋಗಿದ್ದಾಳೆ ಅಂತ ಎಷ್ಟು ನಂಬಿಕೆಯಿಂದ ಮಾತಾಡ್ದ ಗೊತ್ತೇನೆ. ನಮ್ಮ ವಿಜಯನ ನೀನೇ ಬಲಿ ತಗೊಂಡ್ಬಿಟ್ಟೆ ಅಲ್ಲ. ಪ್ರತಿಕಾರನ ಹೀಗೆ ತೀರಿಸ್ಕೊಂತೀಯ ಅಂತ ಗೊತ್ತಿರ್ಲಿಲ್ಲ. ಯಾಕೆಲ್ರು ಒಂದೇ ಸಮನೆ ಗೀತಾಗ್ ಬೈತಿದ್ರ? ಹೀಗೆಲ್ಲ ಆಗುತ್ತೆ ಅಂತ ಗೀತಾ ಗೊತ್ತಿತ್ತಾ? ನೀನ್ ಸಮಾಧಾನ ಮಾಡ್ಕೋ ಗೀತಾ. ಇಲ್ಲ,
ಇಷ್ಟೆಲ್ಲ ಹೇಳಿದ್ ಸರಿ, ಇದಕ್ಕೆಲ್ಲ ನಾನೇ ಕಾರಣ. ನಾನು ಉದಾಸೀನದಿಂದ ವಿಜಿನ ಕಳ್ಕೊಂಡ್ಬಿಟ್ಟೆ. ವಿಜಿ, ಎಲ್ಲಿದ್ಯಾ ವಿಜಿ? ವಿಜಿ, ಗೀತಾ ಬಂದಿದ್ದೀನಿ ವಿಜಿ. ವಿಜಿ, ಒಂದೇ ಒಂದ್ಸಲ ಬಾ ವಿಜಿ. ವಿಜಿ, ನಿನ್ ದಮ್ಮಯ್ಯ ಅಂತೀನಿ, ಬಾ ವಿಜಿ. ವಿಜಿ, ಗೀತಾ ಬಂದಿದ್ದೀನಿ ವಿಜಿ. ಹಲೋ ರೀ, ಏನು ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದೀರಾ? ಹುಷಾರಾಗಿದ್ದೀರಾ ತಾನೇ? ಸಾರಿ ಬಾನು, ನಾನು ಇನ್ನೂ ಆಫೀಸಲ್ಲೇ ಇದ್ದೀನಿ. ಮೀಟಿಂಗ್ ಸ್ವಲ್ಪ ತಡ ಆಯಿತು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ನಾನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರ್ತಿದ್ದೀನಿ. ಹೌದಾ, ಸರಿ, ಹುಷಾರಾಗಿ ಬನ್ನಿ. ಎಷ್ಟೊತ್ತಾಗುತ್ತೆ ಬರೋದಕ್ಕೆ? ಇನ್ನೊಂದು 20 ನಿಮಿಷದಲ್ಲಿ ನಾನು ಮನೆ ಹತ್ರ ಇರ್ತೀನಿ. ಬಾಗಿಲು ತೆಗೆಯೋಕ್ಕೆ ಅಂಬಿಕಾಗೆ ಹೇಳು. ಓಕೆ, ನಾನೇ ಬರ್ತೀನಿ ರೀ. ಸರಿ, ಆಯಿತು ಮಾ. ಐ ಲವ್ ಯು. ನಿನ್ ಮಡಿಲಲ್ಲಿ ಜೀವ ಬಿಡೋ ಅದೃಷ್ಟ ಬಂದ್ರೆ ಅದೀಗ್ಲೇ ಬರ್ಲಿಕ್ಕಿಲ್ಲ. ಪ್ರಾಣ ಹೋದ್ರು ಸರಿ, ಪ್ರೀತಿನ ಬಲಿ ಕೊಡಲಾಗಿದ್ದ. ನೀನ್ ಹಾಕಿರೋ ಬೇಲಿನ ಪ್ರೀತಿಯನ್ನ ಬಳ್ಳಿನೇ ಮುರಿಯುತ್ತೆ ಗೀತಾ, ಈ ಮಾತನ್ನ ಮರಿಬೇಡ. ಆದ್ರೂ ಮಗ, ನಮ್ ವಿಜಿ ಇಲ್ಲ, ನಮ್ ವಿಜಿಗೇನಾಗಿಲ್ಲ. ಅವ್ನು ಬದುಕಿದಾನ, ಅವ್ನಿಗೇನೂ ಆಗಿಲ್ಲ. ವಿಜಿ ಎಲ್ಲೋ ಒಂದ್ ಕಡೆ ಸೇಫ್ ಆಗಿರ್ಲಿ ಅಂತ ಅನಿಸ್ತಾ ಇದೆ. ಆದ್ರೆ ಈ ಪರಿಸ್ಥಿತಿ ನೋಡಿದ್ರೆ ಅವ್ನು ಉಳ್ದಿರ್ತಾನೇನೋ. ಈಗ ವಿಜಿ ಮನೆಯವ್ರಿಗೆ ಹೇಗೋ ಹೇಳೋದು? ಮಗ, ಅಲ್ಲಿ ಯಾವ್ದು ಡೆಡ್ ಬಾಡಿ ತಗೊಂಡ್ ಹೋಗ್ತಿದಾರ, ಬಂದ್ರ ಒಂದ್ಸಲ ವಿಜಿ ಇರ್ಬೋದು ನೋಡೋಣ. ಬಂದ್ರ ಅಣ್ಣ 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 ನಿಲ್ಸೇನ ಅಣ್ಣ ಅಣ್ಣ ನಮ್ ವಿಜಿ. ನಮ್ಮ ಫ್ರೆಂಡ್ ವಿಜಿನೂ ಇದೇ ದೇವಸ್ಥಾನದಲ್ಲಿ ಇದ್ದ ಸರ್. ವಿಜಿನ್ ಒಂದೇ ಒಂದ್ಸತಿ ನೋಡ್ಬೋದಾ ಸರ್? ಬಾಡಿನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾ ಇದೀವಿ, ನೀವು ಅಲ್ಲೇ ನೋಡ್ಬೋದು. ಸರ್ ಪ್ಲೀಸ್ ಸರ್, ನಿಮ್ ಕೈ ಮುಗಿತೀನಿ, ಈ ಬಾಡಿದು ಒಂದೇ ಒಂದ್ಸಲಿ ಮುಖ ತೋರಿಸಿ ಸರ್, ಪ್ಲೀಸ್ ಸರ್. ನನಗೆ ಗೊತ್ತಿದೆ ವಿಜಿ ಸತ್ತಿರಲ್ಲ ಸರ್, ಅವ್ನು ಬದುಕಿದಾನೆ. ಒಂದೇ ಒಂದ್ಸಲ ಅವ್ನ ಮುಖ ತೋರಿಸಿ ಸರ್. ನಿಮ್ಮ ಪರಿಸ್ಥಿತಿ ಅರ್ಥ ಆಗುತ್ತೆ ಮೇಡಮ್, ಆದರೆ ಇಲ್ಲಿ ಒಬ್ರು ಉಳ್ದಿಲ್ಲ. ನೀವು ಡೆಡ್ ಬಾಡಿನ ಹಾಸ್ಪಿಟ್ಲಿಗೆ ಬಂದು ನೋಡಿ.